ಮಳೆಗಾಗಿ ಕಪ್ಪೆಗಳಿಗೆ ಜನರಿಂದ ಡಿಫರೆಂಟ್ ಪೂಜೆ ಮಾಡಿಸಲಾಗ್ತಾ ಇದೆ. ಬಾವಿಯಲ್ಲಿದ್ದ ಕಪ್ಪೆಗೆ ಮೆರವಣಿಗೆಯ ಭಾಗ್ಯ ಸಿಕ್ಕಿದೆ. ಮೆರವಣಿಗೆಯಲ್ಲಿ ಬಂದ ಕಪ್ಪೆಗೆ ಖುಷಿಯೋ ಖುಷಿ. ಮಳೆಗಾಗಿ ಕಪ್ಪೆಗಳಿಗೆ ಜನರಿಂದ ಅದೇ ರೀತಿಯಾಗಿ ಡಿಫರೆಂಟ್ ಪೂಜೆ. ಮೆರವಣಿಗೆಯಲ್ಲಿ ಬಂದ ಕಪ್ಪೆಗೆ ಸಿಕ್ಕಾಪಟ್ಟೆ ಖುಷಿ ಅಂತೆ. ಚಾಮರಾಜನಗರದಲ್ಲಿ ಕಪ್ಪೆಗೂ ಕೂಡ ಬಂದಿದೆ ಕಾಲ. ವಟವಟ ಅನ್ನೋ ಕಪ್ಪೆ ಹಿಡಿದು ಮೆರವಣಿಗೆ ಮಾಡ್ತಾ ಇದ್ದಾರೆ. ಕಾಡಿನ ಸೊಪ್ಪನ್ನ ಕಟ್ಟಿ ಕಪ್ಪೆಗಳಿಗೆ ಭರ್ಜರಿ ಮೆರವಣಿಗೆಯನ್ನ ಮಾಡ್ತಾ ಇರುವಂಥದ್ದು. ಹನೂರಿನ ಕೆಂಪನಹಟ್ಟಿ ಗ್ರಾಮದ ಮಕ್ಕಳು ಕಪ್ಪೆ ಆಟವನ್ನ ಆಡ್ತಾ ಇದ್ದಾರೆ. ಕಪ್ಪೆ ಪಲ್ಲಕ್ಕಿಗೆ ಬೇವಿನ ಎಲೆಗಳಿಂದ ಅಲಂಕಾರ ಕೂಡ ಮಾಡಿದ್ದಾರೆ. ಉಯ್ಯೋ ಉಯ್ಯೋ ಮಳೆರಾಯ ಅಂತ ಹೇಳ್ಬಿಟ್ಟು ಮಕ್ಕಳು ಕೂಗ್ತಾ ಇದ್ದಾರೆ ಕೂಡ. 4-5 ವರ್ಷದಿಂದ ಮಳೆಯಾಗದೆ ಜನ ಸುಸ್ತಾಗಿ ಹೋಗಿದ್ದಾರೆ. ಕಪ್ಪೆ ಮೆರವಣಿಗೆ ಆಯ್ತು, ಮಳೆ ಬರತ್ತಾ ಅಂತ ಹೇಳ್ಬಿಟ್ಟು ಜನ ಕಾಯ್ತಾ ಇದ್ದಾರೆ. ಗಡಿ ಜಿಲ್ಲೆ ಆದಂತಹ ಚಾಮರಾಜನಗರದಲ್ಲಿ ಶುರುವಾಗಿದೆ ಕುಡಿಯುವ ನೀರಿಗೂ ಕೂಡ ಹಾಹಾಕಾರ. ಸೊ ಮಳೆಗಾಗಿ ದೇವರ ಮೊರೆ ಹೋಗಿದ್ದಾರೆ ಗ್ರಾಮಸ್ಥರು. ಕಪ್ಪೆಗೆ ವಿಶೇಷ ಪೂಜೆಯನ್ನ ಮಾಡಿ ಊರೆಲ್ಲ ಮೆರವಣಿಗೆ ಕೂಡ ಮಾಡಿಸಿದ್ದಾರೆ. ಸೊ ಕಪ್ಪೆಗೆ ಪೂಜೆ ಮಾಡಿದ್ರೆ ಮತ್ತೆ ಮದುವೆ ಮಾಡಿದ್ರೆ ಕಪ್ಪೆಗೆ ಮದುವೆ ಮಾಡಿಸಿದ್ರೆ ಮಳೆ ಬರುತ್ತೆ ಅನ್ನುವಂಥದ್ದನ್ನ ನಾವು ಹಿಂದಿಂದನೂ ಕೂಡ ಕೇಳ್ಕೊಂಡು ಬಂದಿದ್ವಿ. ಸೊ ಇಲ್ಲಿ ನೋಡಿ ಈಗಲೂ ಕೂಡ ಅದನ್ನ ಮಾಡ್ತಾ ಇದ್ದಾರೆ. ದೇವರ ಮೊರೆ ಹೋಗ್ತಾರೆ ಬಂದು ಗ್ರಾಮಸ್ಥರು. ಅಂದರೆ ಗ್ರಾಮ ದೇವತೆಗಾಗಿರ್ಬೋದು, ಮನೆ ದೇವರುಗಳಿಗಾಗಿರ್ಬೋದು ಪೂಜೆಗಳನ್ನು ಮಾಡುವಂತಹ ಒಂದು ಪದ್ಧತಿ ಕೂಡ ಇದೆ. ಮಳೆ ಬರಲಿ, ಬೆಳೆ ಚೆನ್ನಾಗಾಗಲಿ ಅಂತ ಹೇಳ್ಬಿಟ್ಟು. ಸೊ ಅದೇ ರೀತಿ ಕಪ್ಪೆಗಳಿಗೆ ಮದುವೆ ಮಾಡಿಸಿದ್ರು ಕೂಡ ಮಳೆ ಬರುತ್ತೆ ಅನ್ನುವಂಥದ್ದು ಹಿಂದಿನಿಂದಲೂ ಕೂಡ ಕೆಲವೊಂದು ಕಡೆ ಆ ಪದ್ಧತಿ ನಡೆಸ್ಕೊಂಡು ಬರ್ತಾರೆ. ಸೊ ಇಲ್ಲೂ ಕೂಡ ಚಾಮರಾಜನಗರದಲ್ಲಿ ನೋಡಿ ಕಪ್ಪೆಗಳಿಗೆ ಬಾವಿಲಿರೋ ಕಪ್ಪೆಗಳನ್ನು ತೆಗೆದುಕೊಂಡು ಬಂದು ಪೂಜೆ ಮಾಡಿದ್ದಾರೆ ಮಕ್ಕಳು. ಹಸುಕರುಗಳಿಗೆ ನೀರಿಲ್ಲ, ಉಯ್ಯೋ ಉಯ್ಯೋ ಮಳೆರಾಯ, ಪ್ರಾಣಿ ಪಕ್ಷಿಗಳಿಗೆ ನೀರಿಲ್ಲ, ಬಾರೋ ಬಾರೋ ಮಳೆರಾಯ, ಪ್ರಾಣಿ ಪಕ್ಷಿಗಳಿಗೆ ನೀರಿಲ್ಲ, ಉಯ್ಯೋ ಉಯ್ಯೋ ಮಳೆರಾಯ, ಹಸುಕರುಗಳಿಗೆ ನೀರಿಲ್ಲ. ಸೊ ಕಪ್ಪೆಗೆ ಮೆರವಣಿಗೆಯನ್ನು ಮಾಡ್ತಾ ಇರುವಂಥದ್ದು. ಮಕ್ಕಳು ತುಂಬ ಖುಷಿಯಾಗಿ ಅಯ್ಯೋ ಅಯ್ಯೋ ಮಳೆರಾಯ ಅಂತ ಬಿಟ್ಟು ಹಾಡನ್ನು ಕೂಡ ಹಾಡ್ತಾ ಮೆರವಣಿಗೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಪೂಜೆಯನ್ನು ಕೂಡ ಮಾಡಲಾಗಿದೆ. ಸೊ ಒಂದು ನಂಬಿಕೆ, ಕಪ್ಪೆಗೆ ಮದುವೆ ಮಾಡಿಸಿದ್ರೆ ಅಥವಾ ಪೂಜೆಯನ್ನು ಮಾಡಿದ್ರೆ, ಗ್ರಾಮ ದೇವರಿಗೆ ಪೂಜೆಯನ್ನು ಮಾಡಿದ್ರೆ ಮಳೆ ಬರುತ್ತೆ ಅನ್ನುವಂಥದ್ದು ವಾಡಿಕೆ. ಸೊ ಹಾಗೇನೆ ಇಲ್ಲೂ ಕೂಡ ಮಳೆ ಬರಲಿ ಅಂತ ಹೇಳ್ಬಿಟ್ಟು ಮಕ್ಕಳು ಪೂಜೆಯನ್ನು ಮಾಡಿರುವಂಥದ್ದು ಕಪ್ಪೆಗೆ.